your attention. I don't want more trouble, gamble in the dark. Don't need no hesitation, embarking on this art. Want it, come and take it, this is what you need. Yeah, this is something I deal. You're down for what I've shown, yeah. The enchanted savage art. The devil whispers on, yeah. I'll give you all in. What on earth is on your mind, yeah. The contract's in my eyes, and when you're ready, make a move, yeah. Open up and bang.
ಸರ್ ಬನ್ನಿ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ಮೈಸೂರಿನ ಅಗ್ರಹಾರದಲ್ಲಿರ್ತಕ್ಕಂಥ ಕೃಷ್ಣರಾಜ ಕೋಆಪರೇಟಿವ್ ಬ್ಯಾಂಕು ಸುಮಾರು ಎಷ್ಟು ವರ್ಷದಿಂದ ಸರ್? 106 ವರ್ಷಗಳಿಂದ ಬ್ಯಾಂಕು ಸೇವೆ ಸಲ್ಲಿಸ್ತಾ ಇದೆ. ಅದು ಮೊದಲನೇ ಮಹಡಿಯಲ್ಲಿ ಸೇವೆ ಸಲ್ಲಿಸ್ತಾ ಇತ್ತು. ಈಗ ದಿನಾಂಕ 9/8/2025 ಕೆಳಗಿನ ನೆಲಮಹಡಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕೌಂಟರನ್ನು ಫುಲ್ ತೆಗೆದಿದ್ದಾರೆ. ಈಗ ಫುಲ್ಲು ಫರ್ನಿಷ್ ಆಗಿರ್ತಕ್ಕಂಥ ಒಳ್ಳೆ ಫರ್ನಿಚರ್ ಇರತಕ್ಕಂಥ AC ಇರತಕ್ಕಂಥ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಇರತಕ್ಕಂಥ ಒಂದು ಬ್ಯಾಂಕ್ ಖಾತೆಯನ್ನು ಕೆಳಗಡೆ ಓಪನ್ ಮಾಡ್ತಾ ಇದ್ದಾರೆ. ಈಗ ಗ್ರಾಹಕರು ಮೊದಲು ಮೇಲ್ಗಡೆ ಹತ್ತು ಹೋಗಬೇಕಾಗಿತ್ತು, ಆದರೆ ಕೆಳಗಡೆ ಈಗ ಬ್ಯಾಂಕಿನ ವ್ಯವಹಾರ ಆರಂಭ ಮಾಡ್ತಾಯಿದೆ. ಇದರ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವರು ಈ ಒಂದು ಬ್ಯಾಂಕಿನ ಹೊಸ ಕೌಂಟ್ರು ಕೆಳಮಹಡಿಯಲಿಕ್ಕೆ ಹೊಸ ಕೌಂಟ್ರ್ ಓಪನ್ ಆಗಿದೆ. ಅದು ಯಾವ ರೀತಿ ಓಪನ್ ಆಯಿತು, ಹೇಗಾಯಿತು, ಅದಕ್ಕೆ ಕಾರಣಕರ್ತರಾದರು, ಯಾವ ಉದ್ದೇಶಕ್ಕೋಸ್ಕರ ಕೆಳಗಡೆ ಮಹಡಿಯಲ್ಲಿ ಒಂದು ಕೌಂಟ್ರ್ ಓಪನ್ ಮಾಡಿದ್ದಾರೆ ಅಂತ ತಿಳ್ಕೊಡ್ತಾರೆ. ಸರ್ ತಮ್ಮ ಹೆಸರು ಸರ್? ನಾನು ಬಸವಪ್ಪ ಅಂತ KR ಬ್ಯಾಂಕಿನ ಅಧ್ಯಕ್ಷರಾಗಿದ್ದೀನಿ. ನಾನು ಅಧ್ಯಕ್ಷರಾಗಿ 8 ತಿಂಗಳಾಗಿದೆ. ಈ ಬ್ಯಾಂಕು 1919ರಲ್ಲಿ ಪ್ರಾರಂಭವಾದಂಥ ಬ್ಯಾಂಕು. ಚಟ್ಟಪ್ಪ ಸಿದ್ದಪ್ಪ ಅನ್ನೋರು 25 ಪೈಸೆ ಶೇರ್ ಮುಖಾಂತರ ಪ್ರಾರಂಭವಾದಂಥದ್ದು ಇವತ್ತು 100 ಕೋಟಿ ಮೀರಿ ಯಶಸ್ವಿಯಾಗಿ ನಡೀತಾ ಇದೆ KR ಬ್ಯಾಂಕ್. ಏನು ಉದ್ದೇಶ ಅಂತಂದರೆ 9,028 ಜನ ಸದಸ್ಯರಿದ್ದಾರೆ. ಅದರಲ್ಲಿ 8,500 ಜನ ಹಿರಿಯ ನಾಗರಿಕರಿದ್ದಾರೆ. 60 ವರ್ಷ ಮೇಲ್ಪಟ್ಟಂಥ ಹಿರಿಯ ನಾಗರಿಕರಿದ್ದಾರೆ. ಯೂತ್ಸು 700 ಜನ ಇದ್ದಾರೆ. ಅವ್ರನ್ನ ನಾನು ಆಯ್ಕೆ ಆದದ್ದು 2014ರಲ್ಲಿ ನಾನು ಆಯ್ಕೆ ಆದೆ. ಆಗ ನಾನು ಭರವಸೆ ಕೊಟ್ಟಿದ್ದೆ, ಮೇಲಂತಸ್ತಿನಲ್ಲಿದ್ದದನ್ನ ಕೆಳಂತಸ್ತಿನಲ್ಲಿ ಪ್ರಾರಂಭ ಮಾಡಬೇಕು, ಹಿರಿಯ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವತ್ತಿಂದ ಪ್ರಯತ್ನ ಪಟ್ಟೆ. ಮೊದಲನೇ ಬಾರಿ ಡೈರೆಕ್ಟ್ರಾಗಿ ಆಯ್ಕೆ ಆದಾಗ, 2ನೇ ಸಲ ಅವಿರೋಧವಾಗಿ ಆಯ್ಕೆ ಆದೆ. 3ನೇ ಸಲ ನಾನೀಗ ಎಲೆಕ್ಟ್ ಆಗಿ ಅಧ್ಯಕ್ಷರಾಗಿದ್ದೀನಿ. ಉಪಾಧ್ಯಕ್ಷರಾಗಿ 5 ವರ್ಷ ಸಲ್ಲಿಸಿದೆ, ಅಧ್ಯಕ್ಷರಾಗಿ ಇದ್ದೀನಿ. ಈಗ ನನಗೆ ಏನು ನಮ್ಗೆ ಗ್ರಾಹಕರ ಸದಸ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಬ್ಯಾಂಕ್ನ ಈಗ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾಗೆ ಮಾಡ್ತಾಯಿದ್ದೀನಿ. ಅವ್ರ ಸೇವೆ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ ಇತ್ತು. ನನ್ನ ಆಸೆನೂ ಅದೇ ಇದ್ದಿದ್ದು, ಕೆಳಗೆ ತರಬೇಕು ಅನ್ನೋ ಆಸೆ ಇತ್ತು. ಇವತ್ತು ನಾಳೆ 9/8/25ನೇ ವರ್ಷದಲ್ಲಿ ಸಿದ್ದರಾಮಯ್ಯನವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾ ಇರೋದು ನನಗೆ ಅತೀವ ಸಂತೋಷ ತಂದಿದೆ. ಅದರಿಂದ XC ಮಾದೇವಪ್ಪ ಅವರು ಬರ್ತಾರೆ, ಮತ್ತು ಯದುವೀರವರು ಬರ್ತಾರೆ, ಬಸವರಣ ಅವರು ಬರ್ತಾಯಿದ್ದಾರೆ, ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸರ್. ಈ ಒಂದು ಬ್ಯಾಂಕು ಮೊದಲೇ ಮಹಡಿಯಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇತ್ತು. ಇದಕ್ಕೆ ತಾವು ಯಾವ ಒಂದು ತೀರ್ಮಾನವನ್ನು ಮಾಡಿ ಇಲ್ಲಿ ಬ್ಯಾಂಕನ್ನು ಕೆಳಗಡೆ ಮಹಡಿಯಲ್ಲಿ ಪ್ರಾರಂಭ ಮಾಡೋಕ್ಕೆ ತಾವು ಉದ್ದೇಶ ಮಾಡಿದ್ರಿ ಸರ್? ನನಗೆ ಒಂದೇ ಒಂದು ಉದ್ದೇಶ ಇದ್ದಿದ್ದು, ಹಿರಿಯ ನಾಗರಿಕರು ಮೇಲೆ ಹತ್ತಕ್ಕಾಗ್ತಾ ಇರಲಿಲ್ಲ. ನಾನು ಬರ್ತಾ ಇದ್ದೆ ಬ್ಯಾಂಕು ಮೇಲ್ಗಡೆಗೆ ಹೋಗ್ತಾ ಇದ್ರೆ ಹಿರಿಯ ನಾಗರಿಕರು ಸುಸ್ತಾಗ್ತಾ ಇದ್ರು. ಅದನ್ನೆಲ್ಲ ನೋಡಿ ನನಗೂ ಭಾರಿ ಮನಸ್ಸು ನೋವಾಗಿ ನಾನು ಎಲ್ಲ ಡೈರೆಕ್ಟ್ರುಗಳನ್ನ ಒಂದುಗೂಡಿಸಿ ಈ ಥರ ಮಾಡಬೇಕಪ್ಪ, ಇಲ್ಲದೇ ಇದ್ರೆ ತೊಂದರೆ ಆಗುತ್ತೆ ನಮ್ಮ ಸದಸ್ಯರುಗಳಿಗೆ ಅಂತೇಳಿ ಅವರಿಂದ ನಾವಿದ್ದೀವಿ, ಎಲೆಕ್ಟ್ ಆಗಿದ್ದೀವಿ. ಅವ್ರಿಗೆ ಅನುಕೂಲ ಮಾಡಿಕೊಡೋ ಉದ್ದೇಶದಿಂದ ನಾನು ಈ ಬ್ಯಾಂಕ್ನ ಕೆಳಂತಸ್ತಿಗೆ ತರೋಣ ಅಂತ ತೀರ್ಮಾನ ಮಾಡಿ ನನ್ನೆಲ್ಲ ಡೈರೆಕ್ಟ್ರುಗಳನ್ನ ಒಂದುಗೂಡಿಸಿ ಹಿರಿಯ ನಾಗರಿಕರಾದಂಥ ಸಿದ್ದಪ್ಪನವರು, ವಾಸು ಅವರು, ಪ್ರತಿಧ್ವನಿ ಪ್ರಸಾದ್, ಪಂಚಾಕ್ಷರಿ, ಭಾಸ್ಕರ್, ಸರ್ವಮಂಗಳಮ್ಮ, ಗಣೇಶ್ ಮೂರ್ತಿ, ಅರುಣ್, ನವೀನ್ ಕುಮಾರ್ ಮತ್ತು ಶಿವಪ್ರಕಾಶ್ ಎಲ್ಲರನ್ನು 13 ಜನನ ಒಗ್ಗೂಡಿಸಿ, ಅದಲ್ಲದೆ ವ್ಯವಸ್ಥಾಪಕರಾದಂಥ ಅನಂತ ವೀರಪ್ಪನವರು ಅವರು ನನಗೆ ಸಹಾಯ ಮಾಡಿದ್ದಾರೆ ತುಂಬ. ಅದರಿಂದ ನನ್ನ ಬ್ಯಾಂಕು ಕೆಳಗಡೆ ತರೋದಕ್ಕೆ ಅನುಕೂಲ ಆಗ್ತಾ ಇದೆ ಸರ್. ಮೈಸೂರಿನ ತುಂಬ ಹಳೆಯದಾಗಿರ್ತಕ್ಕಂಥ ಬ್ಯಾಂಕ್ ಇದು ಜನದಲ್ಲದೇ ಕೃಷ್ಣರಾಜ ಕೋಆಪರೇಟಿವ್ ಬ್ಯಾಂಕ್ ಅಲ್ಲದೇ ಸಿಟಿ ಕೋಆಪರೇಟಿವ್ ಬ್ಯಾಂಕು ಕೂಡ ತುಂಬ ಹಳೆಯದಾಗಿತ್ತು. ಅದು ಹೊಸ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರ್ ವರ್ಕ್ ಮಾಡ್ತಾ ಇತ್ತು. ಈಗ ಕೆಳಗಡೆ ಕೂಡ ಅದು ಶಿಫ್ಟ್ ಮಾಡಿ ಕೆಳಗಡೆ ಗ್ರಾಹಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈಗ ಕೃಷ್ಣರಾಜ ಕೋಆಪರೇಟಿವ್ ಬ್ಯಾಂಕಲ್ಲಿ ತಾವು ಕೆಳಗಡೆ ಒಂದು ಕೌಂಟ್ರನ್ನು ತೆಗೆದು ಎಲ್ಲ ಗ್ರಾಹಕರು ಮೇಲೆತ್ತದೊಂದು ತಪ್ಪಿಸಿ ಕೆಳಗಡೆಗೆ ವ್ಯವಹಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಈ ಒಂದು ಕೆಳಗಿನ ಅಂತಸ್ತಿನ ಒಂದು ಬ್ಯಾಂಕಿನ
ಕಾರ್ಯಚಟುವಟಿಕೆ ಮಾಡೋದಕ್ಕೆ ಸುಮಾರು ಎಷ್ಟು ಅಂದಾಜು ವೆಚ್ಚ ಖರ್ಚಾಗಿರ್ಬೋದು ಸರ್? ಈಗ ಈ ಇದು ಕೆಳಂತಸ್ತು ತರೋದಕ್ಕೆ ನಮಗೆ 60ರಿಂದ 65 ಲಕ್ಷ ಖರ್ಚಾಗಿದೆ ಸರ್. ಎಲ್ಲ ಇವತ್ತು ಇನ್ಕ್ಲೂಡಿಂಗ್ ಎಲ್ಲ ಕಂಪ್ಯೂಟ್ರಿಂದ ಇರ್ತೀವಿ, ಫರ್ನಿಚರ್ಸು ಎಲ್ಲ ಇದು ಮಾಡಿಸೋ ತನಕ, ಇಂಟೀರಿಯರ್ಸ್ ಮಾಡಿಸೋ ತನಕನೂ 60ರಿಂದ 65 ಲಕ್ಷ ತನಕ ಖರ್ಚಾಗಿದೆ. ಆದರೂ ನಮಗೆ ಸಮಾಧಾನ ಇದೆ. ಎಲ್ಲ ಈ ಕೆಲಸ ಮಾಡಿದ ಕಾಂಟ್ರಾಕ್ಟ್ ತೊಗೊಂಡಿದ್ದವರು ಪ್ರಸನ್ನ ಅಂತ, ಆ ವ್ಯಕ್ತಿ ₹1 ಅಡ್ವಾನ್ಸ್ ಇಸ್ಕೊಳ್ದೆ ಕೆಲಸ ಫಿನಿಶ್ ಮಾಡಿ ದುಡ್ಡು ಇಸ್ಕೊಂಡಿದ್ದಾರೆ. ಅವ್ರಿಗೂ ನಾನು ಆಭಾರಿಯಾಗಿರ್ತೀನಿ ಸರ್. ಈ ಸುಮಾರು ಜನ ಅಧ್ಯಕ್ಷರು ಬಂದು ಇಲ್ಲಿ ಕೆಲಸ ಕಾರ್ಯ ನಿರ್ವಹಿಸಿ ಹೋಗಿದ್ದಾರೆ. ಆದರೆ ನಿಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ಈ ಬ್ಯಾಂಕು ಕೆಳಮಹಡಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಾಖೆಯನ್ನು ತೆರೆದಿರ್ತಕ್ಕಂಥ ತುಂಬ ಲಾಘನೀಯ ವಿಚಾರಕರ ಮತ್ತು ಸಂತೋಷಕರ ವಿಚಾರ. ಈ ವಿಚಾರದಲ್ಲಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ಅದೇ ನಾನು ಇನ್ನೇನಿಲ್ಲ ಸರ್. ನನಗೆ ಕಳೆದ ಬಾರಿ ನಾನು 2014ರಲ್ಲಿ ಗೆದ್ದಾಗಲೂ ಹೇಳಿದ್ದೆ, ನಾನು ಬ್ಯಾಂಕ್ ಅಂದರೆ ಅವಾಗ ಡೈರೆಕ್ಟರ್ ಆಗಿದ್ದೆ, ಅಧ್ಯಕ್ಷರಾಗಿರಲಿಲ್ಲ. ಬೇರೆಯವರೆಲ್ಲ ಅಧ್ಯಕ್ಷರಾಗಿದ್ದರು, ಅವರು ಬೇರೆ ಬೇರೆ ಕೆಲಸ ಎಲ್ಲ ಮಾಡಿದ್ದಾರೆ. ನನ್ನ ಅವಧಿಲಿ ಇದು ಬಂತು. ನನ್ನ ಕೈಲಿ ಏನಾಗಬೇಕು, ನನ್ನ ಅಧ್ಯಕ್ಷನಾದಾಗ ನಾನು ಏನು ಮಾಡಬೇಕು ಅನ್ನೋದನ್ನ ಮಾಡಿ ತೋರಿಸೋಣ ಅಂತೇಳಿ ನಾನು ಎಲ್ಲ ಡೈರೆಕ್ಟರ್ಗಳನ್ನ ಒಗ್ಗೂಡಿಸಿ ಬ್ಯಾಂಕ್ನ ಕೆಳಂತಸ್ತಿಗೆ ತಂದಿದ್ದೀನಿ. ಅದು ನನಗೆ ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಎಲ್ರಿಗೂ, ಸದಸ್ಯರುಗಳಿಗೆ ಆಗಲಿ, ಸಿಬ್ಬಂದಿ ವರ್ಗದವರಿಗೆ ಆಗಲಿ, ನನ್ನ ಡೈರೆಕ್ಟರ್ಗಳಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಮೊದಲ ಮಹಡಿ ಇರತಕ್ಕಂಥ ಬ್ಯಾಂಕು ತುಂಬ ಹಳೆಯ ಕಾಲತಕ್ಕಂಥ ಫರ್ನಿಚರು ಹಳೆಯ ವಿನ್ಯಾಸದಲ್ಲಿ ಇರ್ತಾ ಇತ್ತು. ಈಗ ಕೆಳಮಹಡಿಯಲ್ಲಿ ವಿಶೇಷ ವಿನ್ಯಾಸ ಮಾಡಿರ್ತಕ್ಕಂಥದ್ದು ಗ್ರಾಹಕರಿಗೆ ಹೇಗೆ ಸಂತೋಷವಾಗಿದ್ದು ಅದು ಹೇಗಿದೆ ದಯಮಾಡಿ ತಿಳಿಸ್ಕೊಡಿ ಸರ್. ಅವ್ರಿಗೆ ನಮ್ಮ ಸದಸ್ಯರುಗಳಿಗೆ ಏನು ಖುಷಿ ಆಗುತ್ತೆ, ಅವ್ರಿಗೇನು ಬೇಕು ಅಂತ ಕೇಳ್ತಾರೆ, ಅದನ್ನು ಮಾಡೋದಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ಈಗ ಮೇಲೆ ಅಂತಸ್ತಿಂದ ಈಗ 106 ವರ್ಷ ಆಗಿದೆ. ಅದನ್ನು ಈಗ ಸ್ಥಳಾಂತರ ಮಾಡ್ತಾಯಿದ್ದೀವಿ. ಸದಸ್ಯರುಗಳಿಗೆ ಅವ್ರು ಏನು ಕೇಳ್ತಾರೆ ನನಗೆ ಅದನ್ನು ಮಾಡೋದಕ್ಕೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ. ಮತ್ತು ನಮ್ಮ ಡೈರೆಕ್ಟ್ರುಗಳಿಗೆ ಎಲ್ರಿಗೂ ಧನ್ಯವಾದಗಳು. ಅವ್ರು ಯಾಕೆಂದರೆ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಎಲ್ಲರೂ ಕೂಡ ಅವಕಾಶ ಸಿಗೋದಿಲ್ಲ. ಅದು ತಮ್ಮಂಥ ಇಂಥ ಹಿರಿಯರಿಗೆ ಒಂದು ಇಚ್ಛಾಶಕ್ತಿ ಇರಬೇಕು, ಏನೋ ಕೆಲಸ ಕಾರ್ಯಗಳು ಮಾಡಬೇಕು. ಬ್ಯಾಂಕಿಗೆ ಹಳೆಯದ ಒಂದು ಹಳೆಯ ಒಂದು ರೀತಿಯನ್ನು ಇರತಕ್ಕಂಥದ್ದನ್ನು ಹೊಸದಾಗಿ ಮಾಡಬೇಕು ಅಂತ ಒಂದು ಇಚ್ಛಾಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿ ತಾವು ಮಾಡಿದ್ದೀರಾ. ಈಗೊಂದು ಹಳೆಯದಾದ ಬ್ಯಾಂಕನ್ನು ಹೊಸ ರೂಪದಲ್ಲಿ ಗ್ರಾಹಕರಿಗೆ ಮತ್ತು ಮೈಸೂರಿಗೆ ಕೊಡುಗೆಗೆ ಕೊಟ್ಟಿದ್ದೀರಾ. ಇದರಿಂದ ನಮ್ಮ ಮೈಸೂರು ವೀಕ್ಷಕರು ಕೂಡ ತುಂಬ ಸಂತೋಷ ಆಗುತ್ತೆ ಮತ್ತು ಹೊಸ ಗ್ರಾಹಕರು ಕೂಡ ಆಕರ್ಷಣೆ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ತಮ್ಮ ಅವಧಿಯಲ್ಲಿ ಈ ಬ್ಯಾಂಕು ಹೆಚ್ಚಿನ ಒಂದು ವಿನ್ಯಾಸ ಪಡ್ಕೊಂಡಿರೋದು ಓಪನ್ ಆಗ್ತಾ ಇರತಕ್ಕ ತುಂಬ ಸಂತೋಷಕರಿದ್ದಾರೆ. ಇದಕ್ಕೆ ತಮಗೆ ಅನಂತ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಸರ್. ಧನ್ಯವಾದ. 그댄 그대일 수밖에 없는 그런 아름다움이 있어요. 늦지 않았어요. 하지만 그런 표정은 바뀌었으면 해요. 언제까지나 함께 웃을 수 없겠지만 마음이 흐르는 대로 그렇게 가다가 쉬고 싶어지면 멈춰라 하늘을 보라. 아주 우아한 구름이 지켜줄 거야.
하지만 그런 표정은 바뀌었으면 해요. 언제까지나 함께 웃을 수 없겠지만 마음이 흐렁이는 대로 그렇게